ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ದನ್ನ ನೋಡಿ ಕಣ್ಣೀರನ್ನ ಹಾಕಿದ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್. ಹೌದು ಸ್ನೇಹಿತರೆ, ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಕಣ್ಣೀರನ್ನ ಹಾಕಿದ್ದಾರೆ. ಸೊ ಓದಲುವಂತ ಒಂದು ಕಾಲೇಜ್ಗೆ ಕಳಿಸಿದ್ರೆ, ವಿದೇಶಕ್ಕೆ ಕಳಿಸಿದ್ರೆ ಇವರು ಮಾಡಿದ್ದೇನು ನೋಡಿ. ಸೊ ಇವರು ಮಾಡಿದ್ದನ್ನ ನೋಡಿ ಒಂದು ಕಣ್ಣೀರನ್ನ ಹಾಕಿದ್ದೆ ಒಂದು ದೊಡ್ಡ ಮನೆ ಕುಟುಂಬ ಅಂತಕ್ಕಂಥದ್ರ ನಾವು ಇಲ್ಲಿ ಹೇಳ್ಬೋದು. ಅಷ್ಟಕ್ಕೂ ಏನನ್ನ ಮಾಡಿದ್ರು ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳು, ಯಾಕೆ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರನ್ನ ಹಾಕಿದ್ರು, ಏನಾಯ್ತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ವಿದೇಶದಲ್ಲಿ ಓದ್ಬೇಕು ಅನ್ನೋದು ಒಂದು ಅಪ್ಪು ಅವರ ಕನಸಾಗಿತ್ತು. ಅಪ್ಪು ಅವರ ಕನಸಿನಂತೆ ವಿದೇಶದಲ್ಲಿ ಅವರ ಮಗಳನ್ನ ಕೂಡ ಓದಿಸ್ತಾ ಇದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಅಪ್ಪು ಅವರು ಮರಣ ಹೊಂದಿದಾಗ ಕೂಡ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಒಂದು ವಿದೇಶದಲ್ಲೇ ಒಂದು ಪದವಿಯನ್ನ ಮಾಡ್ತಾ ಇದ್ರು. ಈಗಾಗಲೇ ಒಂದು ತುಂಬಾನೇ ಒಂದು ಒಳ್ಳೆಯ ರೀತಿಯಲ್ಲಿ ಓದ್ಬೇಕು, ನನ್ನ ಮಗಳು ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಸೊ ಅಪ್ಪು ಅವರ ಆಸೆಯಂತೆ ತುಂಬಾ ಚೆನ್ನಾಗಿ ಕೂಡ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಓದ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನ ಹಾಕಿದ್ದಾರೆ. ಸೊ ಏನನ್ನ ಮಾಡಿದ್ರು, ಸೊ ತುಂಬಾ ಚೆನ್ನಾಗಿ ಒಂದು ಓದ್ತಾ ಇದ್ದಂತಹ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಈ ರೀತಿಯಾಗಿ ಮಾಡಿದ್ದನ್ನು ನೋಡಿ ಕಣ್ಣೀರನ್ನ ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಏನಾಯ್ತು, ಯಾಕೆ ಒಂದು ಕಣ್ಣೀರನ್ನ ಹಾಕಿದ್ರು ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಒಂದು ತುಂಬಾ ಚೆನ್ನಾಗಿ ಓದಿರ್ತಕ್ಕಂಥ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಗಳಂತ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಏನ್ ಮಾಡಿದ್ದಾರೆಪ್ಪ ಅಂತಂದ್ರೆ, ಒಂದು ಪರೀಕ್ಷೆಗಳಲ್ಲಿ ಎಲ್ಲಾ ಒಂದು ಪರೀಕ್ಷೆಗಳಲ್ಲೂ ಕೂಡ ಒಂದು ಪ್ರಥಮ ಸ್ಥಾನವನ್ನ ಇವರು ಪಡಿತಾ ಇದ್ರು. ಸೊ ಇಲ್ಲೂ ಕೂಡ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಸೊ ಒಂದು ಡಿಗ್ರಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಎಲ್ಲದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಓದ್ತಿರ್ತಕ್ಕಂಥ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಗಳಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಈ ರೀತಿಯಾಗಿ ಒಂದು ಸಾಧನೆಯನ್ನ ಕೂಡ ಮಾಡಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಒಂದು ಯಾವುದೇ ರೀತಿಯ ಕ್ರೀಡೆಯಲ್ಲಿ ಭಾಗವಹಿಸುವ ಒಂದು ಯಾವುದೇ ರೀತಿಯಾದ ಪ್ರೆಷರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಾಗಿರ್ಲಿ, ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ್ಲೂ ಕೂಡ ಅವರು ಯಾವುದೇ ರೀತಿಯ ಒಂದು ಪ್ರೆಷರ್ ಅನ್ನ ಹಾಕಿರ್ಲಿಲ್ಲ. ನಿನ್ಗೆ ಯಾವುದೇ ಒಂದು ಸಾಧನೆ ಮಾಡ್ಬೇಕು ಅನ್ಸುತ್ತೋ, ಯಾವ ಫೀಲ್ಡ್ ಅಲ್ಲಿ ನಿನ್ಗೆ ಇಷ್ಟ ಇದೆಯೋ ಆ ಫೀಲ್ಡ್ ಅಲ್ಲಿ ನೀನು ಹೋಗು ಅನ್ನೋ ಮಾತನ್ನ ಕೂಡ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು, ಹಾಗೆ ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು ಹೇಳ್ತಾ ಇದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಕ್ಕಳಾದಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಏನ್ ಮಾಡಿದಾರಪ್ಪ ಅಂತಂದ್ರೆ, ಓದುತ್ತಷ್ಟೇ ಅಲ್ಲದೆ ಒಂದು ಕ್ರೀಡೆಯಲ್ಲಿ ಕೂಡ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ, ಓದು ಅಂತ ಅಷ್ಟೇ ಹೇಳಿದ್ರು ಕೂಡ ಒಂದು ಕ್ರೀಡೆಯಲ್ಲೂ ಕೂಡ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಇದನ್ನ ನೋಡಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಕುಟುಂಬ ಒಂದು ಕಣ್ಣೀರನ್ನ ಹಾಕಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಈ ಒಂದು ಅಪ್ಪು ಅವರ ಮಗಳ ಸಾಧನೆ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.